ನರೇಗಾ ಕಾಮಗಾರಿಯಲ್ಲಿ ಜೆಸಿಬಿಗಳದ್ದೇ ಕಾರುಬಾರು. ಪ್ರಜಾಶಕ್ತಿ ಟಿವಿ ಕ್ಯಾಮೆರಾ ಕಂಡು ಕಾಲ್ಕಿತ್ತ ಜೆಸಿಬಿ ಚಾಲಕ. ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಅವರೇ ಎಲ್ಲಿದ್ದೀರಾ? ವೀಕ್ಷಕರೇ, ಗ್ರಾಮೀಣ ಮಟ್ಟದಲ್ಲಿ ವಾಸಿಸುವ ಜನರಿಗೆ ಕೆಲಸ ಕೊಡಬೇಕನ್ನೋ ದೃಷ್ಟಿಯಿಂದ ನರೇಗಾ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದಿದೆ. ಇದರಿಂದ ಗ್ರಾಮೀಣ ಮಟ್ಟದಲ್ಲಿ ಬಡವರಿಗೆ ಕೆಲಸ ನೀಡುವ ಮೂಲಕ ಅವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡಲಾಗ್ತಾ ಇದೆ. ಆದರೆ ಇಂತಹ ಯೋಜನೆ ಇಂದು ನಿಜವಾದ ಫಲಾನುಭವಿಗಳಿಗೆ ತಲುಪದೆ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ. ದಿನಗೂಲಿ ಕೊಟ್ಟು ಜನರಿಗೆ ಕೆಲಸ ಕೊಡೋ ಬದಲು ಜೆಸಿಬಿಗಳಿಂದ ಕೆಲಸ ಮಾಡಿ ಹಣ ದೋಚುವ ಕೆಲಸವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಪಾವಗಡ ತಾಲೂಕಿನಲ್ಲಿ ನಡೀತಾ ಇರುವ ನರೇಗಾ ಕಾಮಗಾರಿಗೆ ಜೆಸಿಬಿಗಳನ್ನ ಬಳಸ್ತಾ ಇರುವುದು ಕಂಡುಬಂದಿದೆ. ಹೌದು, ಕಳೆದ 2-3 ದಿನಗಳ ಹಿಂದೆಯಷ್ಟೇ ವೈಎನ್ ಹೊಸಕೋಟೆಯಲ್ಲಿ ನಡೆದ ನರೇಗಾ ಕಾಮಗಾರಿ ವೇಳೆ 2 ಗುಂಪುಗಳ ನಡುವೆ ಗಲಾಟೆ ನಡೆದಿತ್ತು. ನಮಗೆ ಕೆಲಸ ಕೊಡದೆ ಜೆಸಿಬಿ ಮೂಲಕ ಕೆಲಸ ಮಾಡಲಾಗ್ತಾ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಇದು ಮಾಸುವ ಮುನ್ನವೇ ಈಗ ಪಾವಗಡದಲ್ಲಿ ಮತ್ತೆ ಜೆಸಿಬಿ ಮೂಲಕ ಕೆಲಸ ಮಾಡಿಸ್ತಾ ಇರುವ ದೃಶ್ಯ ಕಂಡುಬಂದಿದೆ. ಪಾವಗಡ ತಾಲೂಕಿನ ಟಿಎನ್ಪೇಟೆ ಕೆರೆಯಲ್ಲಿ ಸುಮಾರು 5 ಲಕ್ಷ ವೆಚ್ಚದಲ್ಲಿ ಕೆರೆಯ ಹೂಳೆತ್ತುವ ಮತ್ತು ಅಭಿವೃದ್ಧಿ ಮಾಡುವ ಕಾಮಗಾರಿ ಶುರು ಮಾಡಲಾಗಿದೆ. ಆದರೆ ಈ ಕಾಮಗಾರಿಯಲ್ಲಿ ಜನರ ಬದಲು ಜೆಸಿಬಿಗಳಿಂದ ಕೆರೆ ಹೂಳೆತ್ತಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನು ಈ ವಿಷಯ ತಿಳಿದು ನಿಮ್ಮ ಪ್ರಜಾಶಕ್ತಿ ಟಿವಿ ಸ್ಥಳಕ್ಕೆ ಧಾವಿಸುತ್ತಿದ್ದಂತೆ ಕ್ಯಾಮೆರಾ ಕಂಡು ಜೆಸಿಬಿ ಡ್ರೈವರ್ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಇನ್ನು ತಾಲೂಕಿನೆಲ್ಲೆಡೆ ಬಹುತೇಕ ನಡೀತಾ ಇರುವ ನರೇಗಾ ಕಾಮಗಾರಿಗಳಲ್ಲಿ ಜನರ ಬದಲಾಗಿ ಜೆಸಿಬಿಗಳಿಂದಲೇ ಕೆಲಸ ಮಾಡಲಾಗ್ತಾ ಇದೆ. ಇದರಿಂದ ಗ್ರಾಮೀಣ ಭಾಗದ ಜನರು ಕೂಲಿ ಸಿಗದೆ ಪರದಾಡ್ತಿದ್ದಾರೆ. ನರೇಗಾ ಯೋಜನೆಯಲ್ಲಿ ಅಧಿಕಾರಿಗಳೇ ಶಾಮೀಲಾಗಿ ಮಧ್ಯವರ್ತಿಗಳ ಪರ ಕೆಲಸ ಮಾಡಿಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಈ ಕೆಲಸದಲ್ಲಿ ಯಾರಿಗೆ ಎಷ್ಟೆಷ್ಟು % ಹೋಗುತ್ತೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಇಂತಹ ಅಕ್ರಮ ಕಾಮಗಾರಿ ಗೊತ್ತಿದ್ರೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಎನ್ನಲಾಗ್ತಾ ಇದೆ. ಮಾಧ್ಯಮದಲ್ಲಿ ಇಂತಹ ವಿಚಾರ ಹರಿದಾಡ್ತಾ ಇದ್ರೂ ಯಾವೊಬ್ಬ ಅಧಿಕಾರಿಯೂ ಗಮನ ಹರಿಸದಿರುವುದು ಶೋಚನೀಯ ಸಂಗತಿ. ಇನ್ನು ನರೇಗಾ ಇಂಜಿನಿಯರ್ಗಳಿಗೆ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ. ಇನ್ನಾದ್ರೂ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಅವರು ಇತ್ತ ಗಮನ ಹರಿಸಿ ಅಕ್ರಮವನ್ನ ತಡಿಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.